ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡು ಮದುವೆ ವ್ಲಾಗ್ ಹಾಕ್ತಾಯಿದ್ದೀನಿ. ಕಂಪ್ಲೀಟ್ ಮದುವೆ ಇದರಲ್ಲಿ ತೋರಿಸಿದ್ದೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಐ ಥಿಂಕ್ ಐ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್. ಸ್ವಲ್ಪ ಪ್ರಿಪ್ರೇಷನ್ಸ್ ಆಗ್ತಾಯಿದೆ ಡ್ಯಾನ್ಸ್ಗೆ, ಮತ್ತು ಇಲ್ಲಿ ಮೆಹಂದಿ ಮತ್ತು ಹಳದಿಗೆ ನಾವೇ ಡೆಕೋರೇಷನ್ ಮಾಡಿದ್ವಿ. ಇದು ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ನಾವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನೋಡಿಕೊಂಡು ಒಂದು 3 ವೀಡಿಯೋಸ್ ಇತ್ತು. 3 ವೀಡಿಯೋಸ್ ನೋಡಿಕೊಂಡು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಹಳದಿ 2 ಟೈಮ್ಸ್ ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ, ಚೌಟ್ರಿನಲ್ಲೂ ಮಾಡ್ತಾರೆ. ಅದಾದಮೇಲೆ ನಾವು ಮೆಹಂದಿ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಾತಿ ಮತ್ತು ಸ್ವಾತಿ ತಂಗಿ ಅವ್ರ ಕಸಿನ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಮೆಹಂದಿ ಹಾಕ್ತಾಯಿದ್ರು. ನೈಟ್ ನಾವು ಮಲಗೋದು ಲೇಟ್ ಆಗಿತ್ತು. ಮಾರ್ನಿಂಗ್ ಬೇಗ ಎದ್ದು ಚಪ್ರಶಾಸ್ತ್ರ ಇತ್ತು. ಸ್ವಾತಿ ಒಬ್ಬಳೇ ಬೇಗ ಎದ್ದಿದ್ಲು, ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ನಾವೆಲ್ಲ ಎದ್ದು ರೆಡಿಯಾಗಿ, ಆಫ್ಕೋರ್ಸ್ ಹುಡುಗಿರಂದ್ರೆ ರೆಡಿ ಆಗೋದು ಲೇಟೇ ಆಗುತ್ತೆ. ಚಪ್ರಶಾಸ್ತ್ರ ಅರೌಂಡ್ 10 o'clock ಸ್ಟಾರ್ಟ್ ಆಯಿತು. ಆಮೇಲೆ ಚಪ್ರ ಪೂಜೆ ಎಲ್ಲ ಮಾಡಿ ಅದೇನೇ ರಿಚುವಲ್ಸ್ ಇದೆ ಅವೆಲ್ಲ ಕಂಪ್ಲೀಟ್ ಮಾಡಿದ್ವಿ. ನಾವು ರೆಗ್ಯುಲರಾಗಿ ಪೂಜೆ ಮಾಡ್ತಾಯಿದ್ರು ಕೂಡ ಈ ಥರ ಏನಾದರೂ ಮದುವೆ ಫಂಕ್ಷನ್ಸ್ ಅಂತ ಬಂದಾಗ ಪೂಜೆ ಮಾಡ್ತಿರ್ಬೇಕಾದ್ರೆ ಫುಲ್ ಕಾನ್ಷಿಯಸ್ ಆಗಿರ್ತೀವಿ. ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ, ಭಯ ಆಗ್ತಾ ಇರುತ್ತೆ. ಅದೇ ನಾವು ಒಬ್ಬೊಬ್ಬರೇ ಇದ್ದರೆ ಹೆಂಗೋ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀವಿ. ಚಪ್ರಶಾಸ್ತ್ರ ಅದಾದಮೇಲೆ ನಾವು ಹಳದಿ ಸ್ಟಾರ್ಟ್ ಮಾಡಿದ್ವಿ. ಹಳದಿ ಡೆಕೋರೇಷನ್ ಎಲ್ಲ ನಾವೇ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್. ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೇಳೋದೇ ಬೇಡ. ನೆಕ್ಸ್ಟ್ ಯಾರಾದರೂ ಡೆಕೋರೇಷನ್ ಇದ್ದರೆ ನಮ್ಮನ್ನೇ ಕರೀರಿ, ನಾವೇ ಬಂದು ಮಾಡಿಕೊಡ್ತೀವಿ. ಜಸ್ಟ್ ಜೋಕಿಂಗ್. ತುಂಬ ಚೆನ್ನಾಗಾಗಿತ್ತು ಡೆಕೋರೇಷನು. ಅದು ವಿದ್ಯಾ ಮತ್ತು ಸ್ವಾತಿ ಕೂತ್ಕೊಂಡಿದ್ರು. ಅವ್ರಿಗೆ ಅದೇನೇನು ಶಾಸ್ತ್ರ ಇದೆ ಅದೆಲ್ಲ ಮಾಡಿಬಿಟ್ಟು ಹಳದಿ ಸ್ಟಾರ್ಟ್ ಆಯಿತು. ಹಳದಿ ವಾಸ್ ಸೋ ಗುಡ್. ನಾವು ತುಂಬ ಎಂಜಾಯ್ ಮಾಡಿದ್ವಿ ಹಳದಿನ. ರೆಡಿ 1 2 3 ಸ್ಟಾರ್ಟ್. ಮಂಡ್ಯದಲ್ಲಿ ಇದು ಮಾಡ್ತಿದ್ದೀವಿ. ಮಾಡ್ತೀರಾ ಬೇಡ್ರಿ. ಹಿಂಗೆ ಹಿಂಗೆ ಅಮ್ಮ. ಹಿಂಗೆ 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 ಅಯ್ಯೋ. So here we have our haldi pics. ಚಪ್ರ ಹಿಂದಿನ ದಿನ ಆಯಿತು. ದ ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಮೆಹಂದಿ ಸ್ಟಾರ್ಟ್ ಮಾಡಿದ್ವಿ. ಮೆಹಂದಿ ಆರ್ಟಿಸ್ಟ್ನ ಕರೆಸಿದ್ವಿ ಮೆಹಂದಿ ಹಾಕೋದಕ್ಕೆ. ಸೊ ಈ ಡೆಕೋರೇಷನ್ ನಾನೇ ಮಾಡಿರೋದು ಮೆಹಂದಿ ಕೂಡ. ಸೊ ಮೆಹಂದಿ ಅವರು ಟಿಕ್ ಸೋ ಲಾಂಗ್ ಟೈಮ್, 2.5 hour ಹಾಕಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಮೆಹಂದಿ. ಎಷ್ಟು ಸ್ಪೀಡಾಗಿ ಹಾಕ್ತಾರೆ ಅವರು. ಐ ವಾಸ್ ಲೈಕ್ ಕಂಪ್ಲೀಟಾಗಿ ಕಳೆದೋಗ್ಬಿಟ್ಟಿದೆ ಮೆಹಂದಿಲೇ. ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ ಮೆಹಂದಿದು. ಸೊ ಇಟ್ ವಾಸ್ ಸೋ ಗುಡ್. ಮೆಹಂದಿ ಫಂಕ್ಷನಲ್ಲಿ ಇಟ್ಸ್ ಅ ಮ್ಯಾಂಡೇಟ್ರಿ ಸಾಂಗ್ ಆ್ಯಂಡ್ ವಿತೌಟ್ ದಟ್ ಸಾಂಗ್ ಮೆಹಂದಿ ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ಹೊರಗಡೆ ಲೈಟಿಂಗ್ಸ್ಗೆ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ಆ್ಯಕ್ಚುಯಲ್ ಮದುವೆ ಮನೆ ಫೀಲ್ ಬರೋದು ಚಪ್ರ ಮತ್ತು ಲೈಟಿಂಗ್ಸಿಂದನೇ. ಮೆಹಂದಿ ಇಸ್ ಆಲ್ಸೋ ಆ ಆರ್ಟ್. ಅದೆಲ್ರಿಗೂ ಬರೋದಿಲ್ಲ. ತುಂಬ ಪೇಷನ್ಸ್ ಬೇಕು ಆ್ಯಂಡ್ ತುಂಬ ಟೈಮ್ ಆಗುತ್ತೆ. ಅವರು 2.5 hour ಕೈಗೆ ಮತ್ತು ಕಾಲಿಗೆ ಎಲ್ಲ ಹಾಕಿಬಿಟ್ಟಿದ್ರು. ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ರು. ತುಂಬ ಸ್ಪೀಡಾಗಿ ಹಾಕ್ತಾಯಿದ್ರು. ಅಲ್ಲಿ ಕೆಟಲಾಗ್ಸಲ್ಲಿ ಮೆಹಂದಿ ಡಿಸೈನ್ಸ್ ನೋಡ್ತಾ ಇದ್ರೆ ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಯಾವ್ದು ಹಾಕ್ಸೋದು ಅಂತ. ಅಷ್ಟು ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ಒಂದು ಫುಲ್ ಮೆಹಂದಿ ಡಿಸೈನ್ ಹಾಕ್ಸಲಿಲ್ಲ. ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು
ಹಾಕಿರೋದು. ತುಂಬ ಚೆನ್ನಾಗಿ ಬಂದಿತ್ತು. ಬೆಳಿಗ್ಗೆ ಕಲರ್ ಕೂಡ ತುಂಬ ಡಾರ್ಕಾಗಿ ಬಂದಿತ್ತು. ಮೆಹಂದಿ ತುಂಬ ಡಾರ್ಕ್ ಬಂದರೆ ಮದುವೆ ಆಗೋ ಹುಡುಗ ತುಂಬ ಇಷ್ಟಪಡ್ತಾನೆ ಅಂತ ಹೇಳ್ತೀನ. ಸೊ ಪ್ರಾಬಬ್ಲಿ ಶಶಾಂಕ್ ಸ್ವಾತಿನ ತುಂಬ ಇಷ್ಟಪಡ್ತಾರೆ. ಸೊ ಅವ್ಳ ಕೈ ಫುಲ್ಲು ಡಾರ್ಕಾಗಿ ಕಲರ್ ಬಂದಿತ್ತು. ಯಾರ್ಯಾರು ಮದುವೆ ಆಗಿರೋರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಮೆಹಂದಿ ಹಾಕ್ಕೊಂಡು ಟ್ರೈ ಮಾಡಿ. ನಿಮ್ಮ ಕಲರ್ ಕೈಯಲ್ಲಿ ತುಂಬ ಡಾರ್ಕ್ ಬಂದರೆ ನಿಮ್ಮ ಗಂಡ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಅಂತ. ಇಲ್ಲ ಅಂದರೆ ಅವ್ರಿಗೆ ಕ್ಲಾಸ್ ತೊಗೊಳ್ಳಿ. ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಚೌಟ್ರಿಗೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ನಾವು ಸ್ವಾತಿ ಮದುವೆಗೆ ಹೋಗ್ತಾ ಇದೀವಿ. ಮಂಡ್ಯದಲ್ಲಿ ಮದುವೆ ಮಂಡ್ಯದಲ್ಲಿತ್ತು. ನಾವು ಬ್ಯಾಂಗ್ಳೂರಿಂದ ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಾವು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಇವಳು ಉಮಾ ಅಂತ. ಇವಳಿಂದಾನೇ ನನ್ನ ಚಾನಲ್ಲು ಗ್ರೋತ್ ಆಗ್ತಾ ಇರೋದು. ಥ್ಯಾಂಕ್ ಯು ಉಮಾ. ಇವಳಿಗೆ ಹಾಯ್ ಬಿಟ್ಟರೆ ಬೇರೆನೂ ಹೇಳೋಕ್ಕೆ ಬರೋದಿಲ್ಲ. ಆಮೇಲೆ ಚೌಟ್ರಿನಲ್ಲಿ ಹಳದಿ ಸ್ಟಾರ್ಟ್ ಆಯಿತು. ಹಳ್ದಿಲಿ ಚೌಟ್ರಿಲೂ ಕೂಡ ನಾವು ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಮನೇಲೂ ತುಂಬ ಎಂಜಾಯ್ ಮಾಡಿದ್ವಿ. ಬೆಸ್ಟ್ ಪಾರ್ಟ್ ಅಂದರೆ ಮದುವೆಯಲ್ಲಿ ಹಳದಿನೇ. ಮುಗಿಸ್ಕೊಂಡು ಮಲ್ಕೊಂಡ್ವಿ. ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತ ಆಯಿತು. ಸೊ ಇಲ್ಲಿ ಶಶಾಂಕ್ ಮತ್ತು ಸ್ವಾತಿ ದರ್ ಬೆಸ್ಟ್ ಮೂಮೆಂಟ್ ಈಸ್ ಹಿಯರ್. ಅದಾದಮೇಲೆ ಎಲ್ಲರೂ ಬಂದು ಧಾರೆ ಹೊಯ್ದರು. ಧಾರೆ ಹೊಯ್ದಾದ್ಮೇಲೆ ಅರುಂಧತಿ ನಕ್ಷತ್ರ, ಆಮೇಲೆ ಆ್ಯಸ್ ಯೂಶುವಲ್ ಶಾಸ್ತ್ರಗಳು ಅದೆಲ್ಲ ಆದಮೇಲೆ ಸ್ವಾತಿ ಮದುವೆ ಆಗೇ ಹೋಯಿತು. ಗೊತ್ತೇ ಆಗಲಿಲ್ಲ ಎಷ್ಟು ಫಾಸ್ಟಾಗಿ ಟೈಮ್ ಹೋಯಿತು, ಎಷ್ಟು ಫಾಸ್ಟಾಗಿ ಮದುವೆ ಆಗೋಯಿತು. ಅದಾದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಆಫ್ಟರ್ನೂನ್. ಮದುವೆಗೆ ನಾನು ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಫ್ರೆಂಡ್ಸ್ ಸಿಕ್ಕಾಗ ಅಫ್ಕೋರ್ಸ್ ನಾವು ಕಾಲು ಎಳ್ದೇಳಿತೀವಿ. ಎಂಜಾಯ್ ದ ವಿಡಿಯೋ ನೆಕ್ಸ್ಟ್ ಇವಳ್ದೆ ಮದುವೆ. ಎಂಜಾಯ್ ದ ವಿಡಿಯೋ ನೆಕ್ಸ್ಟ್ ಇವಳ್ದೆ ಮದುವೆ. ಸರಿ
ಅಲ್ಲಿ ಇಸ್ಕಡೆ ಅತ್ತೆ ಮಾವ ಕೊಡ್ತಾರೆ ಬೇಡ ಏ ಕಾಣಿಕೆ ಇಲ್ಲ ಕಾಣಿಕೆ ಇವತ್ತೆಲ್ಲ ಅವ್ರದಲ್ಲ ಗಂಡನ ಜೊತೆ ಮಾತಾಡ್ತಿದ್ರು ತಮ್ಮನ ಜೊತೆ ಆನ್ ಮಾಡಿದ್ಯೇನೆ ಬಾಯ್ ಫ್ರೆಂಡ್ಸ್ ಏ ಬಾಯ್ ಹೇಳೆ ಬಾಯ್ ಬಾಯ್ ಹೇಳು ಹೇಳು ನನಗಿಂತ ನನ್ನ ಚಾನಲಲ್ಲಿ ಇವ್ರಿಗೇನೆ ಜಾಸ್ತಿ ಡಿಮ್ಯಾಂಡ್ ಇರೋದು, ಇವರಿಂದನೇ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋದಂತೆ. ಸೊ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇವ್ರಿಗೆ, ಸ್ಪಾನ್ಸರ್ ಮಾಡಿದ್ದಾರೆ ಅವ್ರಿಗೂ. ಒಳ್ಳೋಡು ಇಲ್ಲಿಂದ ಅಲ್ಲಿಗೆ ರೆಡಿ. ಇವಳು ಮೈಸೂರಿಗೆ ಹೋಗ್ತಿದ್ವಿ, ಸೊ ನಾವು ಡ್ರಾಪ್ ಮಾಡೋಣ ಆಚೆ ಅಂತ ಹೋದ್ವಿ. ಅಲ್ಲಿ ಹಿಂದೆ ಪ್ಯಾಸೆಂಜರ್ ಅಲ್ಲಿ ವೈಟ್ ಡ್ರೆಸ್ ಹಾಳಾಗುತ್ತೆ. ಅವಳನ್ನ ಮಾಡ್ತಾ ಇರೋದು ಹುಚ್ಚಿ. ಇಲ್ಲಿ ಅದೇ ಕ್ಯೂಟ್ ಆಗಿಲ್ಲ, ಎತ್ಕೊಂಡು ಹೋಗು, ಬಿಸಿ ಬೇರೆ ಕರೆ ಆಗುತ್ತೆ. ಮೊಸರು ಒಳಗಡೆ ಇರೋ ಪ್ಯಾಕೆಟ್ ಒಳಗಡೆ ಅವಳ ಹತ್ರನೇ ಗಾಡಿಯಿಂದ ಮೊಸರು ಎತ್ತಿಸ್ಕೊಂಬಂದು ಅವಳು ಬ್ಯಾಗಿಗೆ ಹಾಕ್ಬಿಟ್ಟು ನಾವೊಂದು ಪ್ಯಾಕ್ ಎತ್ಕೊಂಬ. ಮದುವೆ ಆಗೋಯ್ತು. ಏನು ಹೇಳ್ಬೇಕೆ ಏನಂತ ಹೇಳ್ಕೊಡು. ಅಲ್ವೇ ಸ್ವಾತಿ ಮದುವೆ ಆಗೋಯ್ತು, ನಾವೆಲ್ಲ ಬೆಂಗಳೂರಿಗೆ ಹೋಗ್ತಿದ್ದೀವಿ. ತುಂಬ ಮೈಗ್ರೇನ್ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ಇವರಿಬ್ರು ನನ್ನ ಚಾನಲಲ್ಲಿ ಒಬ್ಬರಿಗೆ ಹಾಯ್ ಹೇಳೋದಕ್ಕೆ ಒಬ್ಬರಿಗೆ ಬಾಯ್ ಹೇಳೋದಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಸ್ವಾತಿನ ಶಶಾಂಕ್ ಮನೆಗೆ ಕಳಿಸ್ಕೊಟ್ವಿ. ಅದಾದಮೇಲೆ ನಾವೆಲ್ಲ ಮದುವೆ ಬಸ್ಸಲ್ಲಿ ರಿಟರ್ನ್ ಸ್ವಾತಿ ತುಂಬ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ಕ್ಯಾಪ್ಚರ್ ಮಾಡಿ ಸ್ವಾತಿನ ಮನೆ ತುಂಬಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಕರ್ಕೊಂಡ್ಬಂದ್ವಿ. ಅವತ್ತಿನ ದಿನ ನಮ್ಮ ಹಿಂದೆ ಕಾರಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅವಳಿಗೆ ಬಸ್ಸಲ್ಲಿ ಬರಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಕಾರಲ್ಲಿ ಬರಬೇಕು ಅಂತ ಕಾರಲ್ಲಿ ಕಳಿಸ್ಕೊಟ್ರು. ಮಂಡ್ಯದಿಂದ ಜಸ್ಟ್ 2 hours ಅಷ್ಟೇ. ನಮಗೆ ಬಸ್ ಚೆನ್ನಾಗಾಯ್ತು ಬಸ್ಸಲ್ಲಿ, ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ತಿದ್ರು, ಮಲಗಿರೋರು ಮಲಗಿದ್ರು, ಫೋಟೋಸ್ ತಗೊಳ್ತಾ ಇದ್ರು. ಅವರು ಓನ್ ಎಂಜಾಯ್ಮೆಂಟ್ಸ್ ಏನಿದೆ ಅಂತ ಮಾಡ್ತಾಯಿದ್ರು. ನಂಗೆ ತುಂಬ ಬೇಜಾರಾಗ್ತಾಯಿತ್ತು, ಸ್ವಾತಿ ಇಲ್ಲ, ಏನೋ ಲೋನ್ಲಿ ಫೀಲ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಒಳಗಡೆ ಬರ್ತಾ ಇರಲ್ಲ ಅಂತ ಗೊತ್ತಿದ್ರು ಬೇಜಾರಾಗ್ತಾಯಿತ್ತು. ಯಾರೋ ಇಲ್ಲ, ಏನೋ ಮಿಸ್ ಆಗ್ತಿದೆ ಅಂತ. ಸ್ವಾತಿ ಬರಬೇಕಾದ್ರೆ ತುಂಬ ಡ್ಯಾನ್ಸ್ ಮಾಡ್ಕೊಂಬಂದಿದ್ಲು. ಇವಾಗ ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು ಹೋಗಬೇಕಾದ್ರೆ. ಆಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ವಿ. ಬೇಜಾರು ಅನ್ನಿಸ್ತಾ ಇತ್ತು ಎಲ್ರಿಗೂ. ಅರೌಂಡ್ 7:30, 8 o'clock ಎಲ್ಲ ನಾವು ಮನೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿದ್ದ ತಕ್ಷಣವೇ ನಾವು ಮಾಡಿದ ಕೆಲಸ, ಬಂದಿರೋ ಗಿಫ್ಟ್ಸ್ ಎಲ್ಲ ಅನ್ರ್ಯಾಪ್ ಮಾಡ್ತಾಯಿದ್ವಿ. ಅಂಜು ನಿಂದಿಲ್ಲಿದೆ ನೋಡು ಬರ್ದಿರೋದು. ನಿನ್ನ ಗಿಫ್ಟ್ ಎಲ್ಲೂ ಮಿಸ್ ಆಗಿಲ್ಲ, ಅವಳಿಗೆ ಗೊತ್ತಾಗಿದೆ ನಿನ್ನ ಗಿಫ್ಟ್ ಕೊಟ್ಟಿದ್ಯಾ ಅಂತ. ಗಿಫ್ಟ್ಸ್ನೆಲ್ಲ ಓಪನ್ ಮಾಡಬೇಕಾದ್ರೇ ಎಕ್ಸೈಟ್ಮೆಂಟ್ ಏನಿದೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಶಶಾಂಕ್ ಮನೆಗೆ ಹೋದ್ವಿ. ಶಶಾಂಕ್ ಮನೇಲಿ ಹೋದ್ರು, ಅಲ್ಲೂ ಕೂಡ ಅದೇ ಎಕ್ಸೈಟ್ಮೆಂಟ್ ಏನಿದೆ ಅಂತ. ಸೊ ಅಲ್ಲೂ ಬಿಡಲಿಲ್ಲ, ಅಲ್ಲೂ ಅನ್ರ್ಯಾಪ್ ಮಾಡಿದ್ವಿ.
ನಾವು ಆಲ್ಮೋಸ್ಟ್ ತುಂಬ ಟೈಮ್ ಆದಮೇಲೆ ಎಲ್ಲ ಮೀಟ್ ಆಗಿದ್ವಿ. ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ವಿ ಅವಳ ಮದುವೆನಲ್ಲಿ. ಮತ್ತೆ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಯಾರ ಮದುವೆಲಿ ಹೀಗೆಲ್ಲ ಮೀಟ್ ಆಗ್ತೀವಿ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಹ್ಯಾಪಿ ಮೂಮೆಂಟ್ ಆ್ಯಂಡ್ ದ ಬೆಸ್ಟ್ ಟೈಮ್ ವಿ ಹ್ಯಾಡ್ ಟುಗೆದರ್. ಸೊ ಇದಿಷ್ಟು ಕಂಪ್ಲೀಟ್ ಮದುವೆ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಐ ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.